ಲಕ್ಕುಂಡಿ ಒಳಗ್ರೆ ಚಿನ್ನದ ನಾಣ್ಯಗಳನ್ನ ಮಿಂಟ್ ಮಾಡ್ತಿದ್ರು, ಅಂದ್ರ ತಯಾರಿಸ್ತಿದ್ರು, ಮುದ್ರಿಸಲಾಗುತ್ತಿತ್ತು ಅಂತ. ಶರಣ್ರಿ ಎಲ್ಲರಿಗೂ. ಲಕ್ಕುಂಡಿಗೆ ಬಂದೀನಿ. ಕ್ರಿಸ್ತಿ ಶಕ 9ನೇ ಶತಮಾನದಿಂದ 14ನೇ ಶತಮಾನದ ಮಧ್ಯೆ ಈ ಲಕ್ಕುಂಡಿ ಅನ್ನೋ ಪ್ಲೇಸ್ ಇಂದಿತ್ತಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು. ಲಕ್ಕುಂಡಿಗೆ ಲಕ್ಕಿ ಗುಂಡಿ ಅಂತಾನು ಕರೀತಾರ. ಕಾರಣ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಚಿನ್ನದ ನಾಣ್ಯಗಳನ್ನ ಟಂಕಿಸಲಾಗುತ್ತಿತ್ತು, ಮಿಂಟ್ ಮಾಡ್ತಿದ್ರು. ಅವುಗಳನ್ನ ಲಕ್ಕಿ ಗದ್ಯಾನ ಅಂತ ಕರಿತಿದ್ರು. ಅವುಗಳಲ್ಲಿ 3 ವಿಧಗಳು ಇದ್ವು. ಲಕ್ಕುಂಡಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ದೇವಸ್ಥಾನಗಳು, ಬಾವಿಗಳು, 100 ಶಿಲಾಶಾಸನಗಳು ಈಗಲೂ ಇದಾವೆ. ನಂತರದ ಚಾಲುಕ್ಯರು, ಕಲಚೂರಿಗಳು, ಯಾದವ ಮತ್ತು ಹೊಯ್ಸಳರ ರಾಜವಂಶಗಳು ಈ ಊರಿನ ಮೇಲೆ ನಿಯಂತ್ರಣ ಹೊಂದಿದ್ದ ಬಗ್ಗೆ 29ಕ್ಕೂ ಅಧಿಕ ಶಾಸನಗಳಿಂದ ಮಾಹಿತಿ ನಮ್ಗೆ ಸಿಗ್ತೈತಿ. ಕ್ರಿಸ್ತಶಕ 1187 ಮತ್ತು 1192ರ ಮಧ್ಯೆ ಹೊಯ್ಸಳರ ರಾಜ ವೀರಬಳ್ಳಾಳನಿಗೂ ಮತ್ತು ದೇವಗಿರಿಯ ಯಾದವ ಬಿಲ್ಲಮನ ಮಗ ಜೈತುಂಗಿಯ ಮಧ್ಯೆ ಇದೇ ಲಕ್ಕುಂಡಿಯಲ್ಲಿ ಯುದ್ಧ ಕೂಡ ನಡೆದಿರ್ತೈತಿ. ಕ್ರಿಸ್ತಶಕ 1211ರವರೆಗೂ ವೀರಬಲ್ಲಾಳ ಲಕ್ಕುಂಡಿಯಲ್ಲಿ ವಾಸವಾಗಿದ್ದ. ಮೇಲಾಗಿ ಲಕ್ಕುಂಡಿ ಹೊಯ್ಸಳರ 2ನೇ ರಾಜಧಾನಿ ಕೂಡ ಆಗಿತ್ತು. ಪ್ರಖ್ಯಾತ ವಾಸ್ತುಶಿಲ್ಪಿ ಜಕಣಾಚಾರಿ ಶೈಲಿಯ ಕಲಾಕೃತಿಗಳನ್ನ ನಾವು ಇಲ್ಲಿ ಈಗಲೂ ಕಾಣಬಹುದು. ವಿವಿಧ ವಂಶಗಳ 100 ರಾಜರು ಇಲ್ಲಿ ಆಡಳಿತ ಮಾಡಿದ್ದಾರೆ. ಜೈನ ಧರ್ಮದ ಪ್ರಚಾರಕ್ಕಾಗಿ ತನ್ನ ಜೀವವನ್ನ ಮುಡಿಪಾಗಿಟ್ಟಂತಹ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವರ ಕೊಡುಗೆಗಳು ಇಂದಿಗೂ ಇಲ್ಲಿ ಜೀವಂತವಾಗಿದ್ದಾವೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಈ ಸರಣಿಯನ್ನ ಪೂರ್ತಿ ನೋಡಿ, ಹಂಗ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇದರ ಪೂರ್ಣ ಪಾಠ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನೆಲ್ನಲ್ಲಿ ಐತಿ.